ನಲ್ಲಿ ಈ ಮಹಾಸಂಪರ್ಕ ಅಭಿಯಾನ ನಮ್ಮ ರಾಜ್ಯಾಧ್ಯಕ್ಷರ ಕರೆ ಮೇರೆಗೆ ಇವತ್ತು ಕೂಗು ಮೇರೆಗೆ ಇವತ್ತು ಘೋಷಣೆ ಮೇರೆಗೆ ಇವತ್ತು ನಾವು ಮನೆ ಮನೆಗೆ ಎಲ್ಲ ಕಾರ್ಯಕರ್ತರು ಭೇಟಿ ನೀಡಿ ಆ ಒಂದು ಪಟ್ಟಿಯನ್ನು ಸೃಷ್ಟಿಸಿ ಅದು ಪಟ್ಟಿ ಪ್ರಕಾರ ಅಲ್ಲಿ ಮನೆ ಇರೋ ಜನ ಪ್ರಕಾರ ಇವತ್ತು ಒಂದು ಏನು ಪ್ರಕ್ರಿಯೆ ಇದೆ ಅದನ್ನ ಮಾಡುವಂಥ ಕೆಲಸ ಆಗ್ತಾ ಇದೆ. ಇದು SIR ಅಲ್ಲಿ ನಮ್ಮದೇ ಆದಂಥ ಒಂದು ಪ್ರಕ್ರಿಯೆಯಲ್ಲಿ ನಾವು ಕೂಡ ಒಂದು ಪರಿಶೀಲನೆ ನಡೆಸೋ ದೃಷ್ಟಿಯಲ್ಲಿ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ಎಲ್ಲ ಕಾರ್ಯಕರ್ತರು ಕನಿಷ್ಠ ಒಂದು 20 ಮನೆಗೆ ಭೇಟಿ ನೀಡಿ ಈ ಕೆಲಸವನ್ನು ಮಾಡಬೇಕಂತ ನಾವೆಲ್ಲರೂ ಅವ್ರಿಗೆ ವಿನಂತಿ ಮಾಡಿದ್ದೀವಿ. ಎಲ್ಲ ಭಾಳ ಉತ್ಸಾಹದಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಮತಪಟ್ಟಿ ಪರಿಷ್ಕರಣೆ ಭಾರತದ ಒಂದು ಅತ್ಯಂತ ಒಂದು ಮಹತ್ವವಾದಂಥ ಒಂದು ಪ್ರಕ್ರಿಯೆ. ನಮ್ಮ ಮತದಾರರ ಒಂದು ಅಧಿಕೃತ ಪಟ್ಟಿಯನ್ನು ಸೃಷ್ಟಿಸಲು ಮತ್ತು ಇಲ್ಲಿ ಕರ್ನಾಟಕದಲ್ಲಿ ಯಾರು ಮತದ ಒಂದು ಹಕ್ಕಿದೆ ಬರೀ ಅವ್ರಿಗೆ ಆ ಮತವನ್ನು ಕೊಡಬೇಕು ಅಂತ ಈ ಒಂದು ಗುರಿ ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇರೋದು. ಅದ್ರ ಜೊತೆಗೆ ನಮ್ಮ ಕಾರ್ಯಕರ್ತರು ಇಷ್ಟೊಂದು ಉತ್ಸಾಹದಿಂದ ಪ್ರಾಮಾಣಿಕತೆಯಿಂದ ಕೆಲಸವನ್ನು ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಕೂಡ ಭಾಳನೇ ಒಂದು ದೊಡ್ಡ ಪ್ರೇರಣೆ. ನಡೀತಾ ಇದೆ. ಇನ್ನು ನೋಡೋಣ, ಇನ್ನೂ ಭಾಳಷ್ಟು ಟೈಮ್ ಇದೆ. ಇನ್ನು ಒಂದು ಎಕ್ಸ್ಟೆನ್ಷನ್ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಬರೀ ಇಲ್ಲಿಗೆ ಮುಗಿಯೋದಲ್ಲ, ಇದು ಅಧಿಕೃತ ಒಂದು ಪಟ್ಟಿ ಅದನ್ನ ಪ್ರಕಟಿಸೋ ಮುಂಚೆನೆ ಭಾಳಷ್ಟು ಇನ್ನೂ ಕೆಲಸಗಳು ನಡಿಬೇಕಾಗಿದೆ. ಅಬ್ಜೆಕ್ಷನ್ಸ್ ಎಲ್ಲ ಫೈಲ್ ಮಾಡಬೇಕಾಗಿದೆ. ನಾವು ನೋಡೋಣ, ಇನ್ನೂ ಭಾಳಷ್ಟು ಕೆಲಸ ಇದೆ ಮಾಡೋದಕ್ಕೆ. ಅದು ವಾಸ್ತವ. ಅದು ನಮ್ದೇನು ಸರಿ ಹೋಗೋದು ಭಾಳ ಕಷ್ಟ. ನಾವಾಗಲೇ ಮನವಿ ಮಾಡಿದ್ದೀವಿ ಒಬ್ಸರ್ವರು ಅಥವಾ ಯಾರಾದರೂ ಕಳಿಸೋದಕ್ಕೆ. ಆದರೆ ಅಬ್ಜೆಕ್ಷನ್ ಫೇಸಲ್ಲೂ ಕೂಡ ನಮಗೂ ಭಾಳಷ್ಟು ಹೇಳೋದಕ್ಕಿದೆ. ಸೊ ನಾವು ನಮ್ಮ ಹೋರಾಟ ಮುಂದುವರಿತೀವಿ ಈ ಒಂದು ವಿಚಾರ ಕುರಿತು. ಈ ಸದ್ಯದಲ್ಲಿ ಮಹಾಸಂಪರ್ಕ ಅಭಿಯಾನದಲ್ಲಿ ಎಲ್ಲ ಕಾರ್ಯಕರ್ತರು ತೊಡಗಿಸ್ಬೇಕು ಅಂತ ನಾವು ಆಗಲೇ ಭಾಳ ಮನವಿ ಮಾಡಿದ್ದೀವಿ. ಅವರಾಗಲೇ ಭಾಳ ಉತ್ಸಾಹದಿಂದ ಭಾಗವಹಿಸ್ತಾರೆ. ಯಾವುದು ನಿಮಗೆ ಚೆನ್ನಾಗಿ ಗೊತ್ತಿದೆಯಲ್ಲ ಏನಂತ ಸಮಸ್ಯೆ ಅಲ್ಲಿ ಅಂತ. ಇದು ಇನ್ನು ಹೊಸದಲ್ಲ. ಸುಮಾರು 3 ದಶಕದಿಂದ ಇದು ಒಂದು ಸಮಸ್ಯೆ ಅಲ್ಲಿದೆ. ಈಗಂತೂ ನಮಗೆ ಭಾಳಷ್ಟು ಅನುಮಾನ ಇದೆ. ಅಲ್ಲಿ ನಮಗೆ ಅಕ್ರಮವಾಗಿ ವಲಸಿಗರು ಏನಿದಾರೋ ಇಲ್ವೋ ಅಂತ ಭಾಳಷ್ಟು ದೂರುಗಳು ಬರ್ತಾ ಇದ್ದಾವೆ. ಜೊತೆಗೆ ಡೂಪ್ಲಿಕೇಟ್ ಹೆಸರುಗಳು, ಅಂದರೆ ಇಲ್ಲಿ ಒಂದು ಓಟು ಟಿ ನರಸೀಪುರದಲ್ಲಿ ಓಟು, ಇಲ್ಲಿ ಒಂದು ಓಟು ಬೇರೆ ಯಾವುದೋ ಒಂದು ನಂಜನಗೂಡಲ್ಲಿ ಒಂದು ಓಟು, ಅಂಥವ್ರು ಕೇರಳದಲ್ಲಿ ಓಟವ್ರು ಇರೋರು ಕೂಡ ಇವತ್ತು ಪಟ್ಟಿಯಲ್ಲಿ ನಾವೆಲ್ಲರೂ ನೋಡಿದ್ದೀವಿ. ಎಲ್ಲ ಆಕ್ಷೇಪಗಳನ್ನು ವ್ಯಕ್ತ ಮಾಡಿದ್ದೀವಿ. ಆ ಪ್ರಕ್ರಿಯೆ ನಡೀತಾ ಇದೆ. ಇವತ್ತು ಅಧಿಕಾರಿಗಳು ಕೂಡ ಒಂದು ರೀತಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಎಲ್ಲರಿಗೂ ಕೂಡ ಒಂದು ರೀತಿ ಅನಿಸ್ತಾ ಇದೆ. ಸೊ ಅದಕ್ಕಾಗಿ ನೋಡೋಣ ಯಾವ ರೀತಿ ಮುಂದೆ. ನೋಡಿ, ಈಗಾಗಲೇ ಈ ನೀಟು ಏನು ಪೇಪರ್ ಲೀಕ್ ವಿಚಾರ ಇತ್ತು, ತಕ್ಷಣವೇ CBI ಇನ್ಕ್ವೈರಿ ಮಾಡಿಸಿ ಅವರು 12-13 ಜನನ ಬಂಧನೆ ಮಾಡಿದ್ದಾರೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಕೂಡ ಸೃಷ್ಟಿ ಮಾಡಿದ್ದಾರೆ. ಜೊತೆಗೆ ಹೊಸ ಕಾನೂನು ಕೂಡ ರೂಪಿಸಲಿಕ್ಕೆ ಇವತ್ತು ಮುಂದುವರಿತಾ ಇದ್ದೀವಿ. ಸೂಕ್ತವಾದಂಥ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ಭಾಳ ಗಂಭೀರವಾದಂಥ ವಿಷಯ ಅಂತ ಹೇಳಿ ಏನು ಪೇಪರ್ ಲೀಕ್ ಇದೆ ಅದನ್ನ ಭಾಳ ಗಂಭೀರವಾಗಿ ಪರಿಗಣಿಸ್ತಾ ಇದ್ದೀವಿ. ಗಂಭೀರವಾಗಿ ಇದನ್ನ ಬಗೆಹರಿಸೋದಕ್ಕೆ ಮುಂದುವರಿತಾ ಇದ್ದೀವಿ. ಈಗಾಗಲೇ ಏನೇನು ಬದಲಾವಣೆಗಳು ಆಗಬೇಕಾಗಿದೆ ಅದು ಆಗೋದಕ್ಕೆ ನಾವು ಮುಂದುವರಿತಾ ಇದ್ದೀವಿ. ಜೊತೆಗೆ ನೀಟಿನ ಎಕ್ಸಾಮಿನೇಷನ್ ಆಗಲೇ ಆಗಿ ಫಲಿತಾಂಶನೂ ಕೂಡ ಬಂದಿದೆ. ಸೊ ಈಗ ಈ ಒಂದು ಪ್ರಾಮಾಣಿಕವಾದಂಥ ಒಂದು ಹೋರಾಟ ಏನು ನಡೀತಾ ಇತ್ತು ಅದ್ರ ಜೊತೆಗೆ ಹಲವಾರು ಗುಂಪುಗಳು ಸೇರಿದ್ದಾವೆ. ಇದು ಒಂದು ಸಮಾಜ, ಭಾರತವನ್ನು ವಿಭಜನೆ ಮಾಡುವಂಥದ್ದು ಕೆಲವು ಗುಂಪುಗಳಿರ್ಬೋದು, ಕೆಲವು ಎಡಪಂಥಿ ಭಾವನೆ ಇರುವಂಥದ್ದು ಗುಂಪುಗಳಿರ್ಬೋದು. ಎಲ್ಲನೂ ಕೂಡ ಇವತ್ತು ಕಾಂಗ್ರೆಸ್ಸು ಕೂಡ ಸೇರಿಕೊಂಡು ಮಾಡ್ತಾ ಇರೋದು ಒಂದು ರೀತಿ ಅರಾಜಕತೆಯನ್ನು ಸೃಷ್ಟಿಸುವ ಒಂದು ನಿಟ್ಟಿನಲ್ಲಿ ಇವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸುತ್ತಮುತ್ತ ಒಂದು ರಾಷ್ಟ್ರಗಳಲ್ಲಿ ಏನು ನಡೆದಿದೆ, ಏನು ಅಂತಾರಾಷ್ಟ್ರೀಯ ಕೆಲವು ಷಡ್ಯಂತ್ರಗಳನ್ನು ಕೂಡ ಒಂದು ಮಾದರಿಯಾಗಿ ಇವರು ಅದನ್ನ ಒಂದು ರೀತಿಯ ಒಂದು ಯತ್ನವನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಖಂಡನೀಯ. ಪ್ರತಿಭಟನೆ ಮಾಡೋದ್ಯಾ ಏನು ಸಮಸ್ಯೆ ಇಲ್ಲ. ಪ್ರತಿಭಟನೆ ಮಾಡೋದ್ರಲ್ಲಿ ಏನು ಸಮಸ್ಯೆ ಇಲ್ಲ. ನಾವು ಕೂಡ ಪ್ರತಿಭಟನೆ ಮಾಡ್ತೀವಿ. ಇಲ್ಲೂ ಕೂಡ ನಾವು ವಿರೋಧ ಪಕ್ಷ ಆಗಿ ನಾವು ಪ್ರತಿಭಟನೆ ಮಾಡ್ತಾ ಇರ್ತೀವಿ. ಆದರೆ ಇವರು ಅರಾಜಕತೆ ಸೃಷ್ಟಿಸುವಂತ ಏನು ಯತ್ನ ನಡೀತಾ ಇದೆ ಅದು ಖಂಡನೀಯ. ಭಾರತದಲ್ಲಿ ಪ್ರಜಾಪ್ರಭುತ್ವ ಇದೆ. ಪ್ರಜಾಪ್ರಭುತ್ವದಲ್ಲಿ ಚರ್ಚೆ ಆಗ್ಬೇಕು ಎಲ್ಲಿ? ಸಂಸತ್ನಲ್ಲೋ ಆಚೆನೆ. ಸಂಸತ್ನಲ್ಲಿ ಇವರು ಚರ್ಚೆ ಮಾಡೋದಿಲ್ಲ, ಸರಿಯಾದ ರೀತಿಯಲ್ಲಿ ಅಲ್ಲಿ ಪ್ರಕ್ರಿಯೆ ಪಾಲನೆ ಮಾಡಲ್ಲ. ಆಚೆಗೆ ಬಂದು ಈ ರೀತಿಯ ಪ್ರತಿಭಟನೆ ಮಾಡೋ ಮೂಲಕ ಜನರು ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ. ನಾವು ಹೇಳಿದ್ದೀವಿ, ನೀಟು ಪೇಪರ್ ಲೀಕ್ ಆಗಿರೋದು ಭಾಳ ಗಂಭೀರ, ಅದನ್ನ ಬಗೆಹರಿಸಬೇಕಾಗಿದೆ. ಇದು ಎಲ್ಲರೂ ಕೂಡ ನಮ್ಮ ಸಂಪೂರ್ಣವಾದಂಥ ಬೆಂಬಲ ಇದೆ.
ಅದನ್ನ ಸರಿಪಡಿಸೋ ನಿಟ್ಟಿನಲ್ಲಿ ಸಮಸ್ತ MP ಗಳು ಸಂಸತ್ ಸದಸ್ಯರು ಸರ್ಕಾರದ ಜೊತೆಗಿದ್ದಾರೆ. ಆದರೆ ಈ ಅರಾಜಕತೆ ಸೃಷ್ಟಿಸುವ ನಿಟ್ಟಿನಲ್ಲಿ ನಮ್ಮ ಭಾರತದ ಪ್ರಜಾಪ್ರಭುತ್ವ ನಾವು ನಿರ್ಮಾಣ ಮಾಡಿರುವಂಥದ್ದು ಸಂಸ್ಥೆ ಮೇಲೆ ಏನು ಹಲ್ಲೆ ಮಾಡ್ತಾ ಇದ್ದಾರೆ ಅದು ಖಂಡನೀಯ. ನೋಡಿ, ಸರ್ಕಾರ ಏನು ಕ್ರಮ ತಗೋಬೇಕಾಗಿದೆ ಅವ್ರು ತಗೋತಾರೆ. ಇವತ್ತಾಗಲೇ ಈ ಒಂದು ಪೇಪರ್ ಲೀಕ್ ವಿಚಾರ ಕುರಿತು ಏನೇನು ಸೂಕ್ತವಾದಂಥ ಕ್ರಮ ತಗೋಬೇಕಾಗಿದೆ ಪ್ರಧಾನಮಂತ್ರಿಯವರೇ ಸ್ವತಃ ಇವತ್ತು ರಾತ್ರಿ ಅವ್ರು ಅಡ್ರೆಸ್ ಮಾಡಿ ಎಲ್ಲ ರೀತಿ ಏನು ಪರಿಹಾರ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ನೋಡೋಣ ಮುಂದೆ ಏನು ಕ್ರಮ ತಗೋಬೇಕಾಗಿದೆ, ಅವ್ರು ಸೂಕ್ತವಾದಂಥ ಕ್ರಮವನ್ನು ತಗೋಬೇಕು. ಬೆಂಗಳೂರಿನಲ್ಲಿ ಸರ್ ಫ್ರೀಡಂ ಪಾರ್ಕ್ ಅಲ್ಲಿ ಸರ್ ಪ್ರತಿಭಟನೆ ವೇಳೆ ಸರ್ ಕುಮಾರ್ ಖಾಲಿದ್ ಮತ್ತೆ ಶಾಕಿರ್ ಬಾಬಾ ಅಂತ ಹೇಳಿ ಸರ್ ಫೋಟೋ ಬಳಸಿ ಅವರ ಈಗಾಗಲೇ ಹೇಳಿದ್ದೀನಿ ಯಾವ್ಯಾವ ಇಲ್ಲಿ ಒಂದು ಪ್ರಾಮಾಣಿಕವಾದಂಥ ಹೋರಾಟ ಪ್ರತಿಭಟನೆ ನಡೀತಾ ಇರುವಂಥದ್ದು ಸಂದರ್ಭದಲ್ಲಿ ಈ ಎಲ್ಲ ಒಂದು ಕೆಲವು ಶಕ್ತಿಗಳು ಬಂದು ಕೈ ಜೋಡಿಸ್ಬಿಟ್ಟು ಈ ಒಂದು ವೇದಿಕೆಯನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ. ಭಾರತದಲ್ಲಿ ಪ್ರಜಾಪ್ರಭುತ್ವ ಬಹಳ ಗಟ್ಟಿಯಾಗಿದೆ. ಜನರ ಆಕ್ರೋಶ ತಮ್ಮ ಮತದ ಮೂಲ ವ್ಯಕ್ತ ಆಗುವಂಥದ್ದು ಒಂದು ದೇಶ ಇದು. ವೆಸ್ಟ್ ಬೆಂಗಾಲಲ್ಲಿ ಆಗಲೇ ನೋಡಿದ್ದೀರ, ಆಕ್ರೋಶವನ್ನು ಇತ್ತು, ಅದು ಮತದ ಮೂಲಕ ವ್ಯಕ್ತ ಆಗಿರ್ತಕ್ಕಂಥದ್ದು. ಭಾರತದಲ್ಲಿ ಪ್ರಜಾಪ್ರಭುತ್ವದ ಮೂಲಕ ಏನೇ ಆದರೂ ಕ್ರಾಂತಿ ಆಗಲಿ ಅದು ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆ ಮೂಲಕ ಆಗುವಂಥದ್ದು. ಈ ಅರಾಜಕತೆ ಮೂಲಕ ಯಾವತ್ತೂ ಸಹ ಆಗೋದಿಲ್ಲ. ನೋಡಿ, ಅವ್ರಿಗೆ ಈ ಒಂದು ಸುತ್ತ ಏನೇನು ರಾಷ್ಟ್ರಗಳಲ್ಲಿ ನೇಪಾಳ ಇರ್ಬೋದು, ಬಾಂಗ್ಲಾದೇಶ್ ಇರ್ಬೋದು, ಶ್ರೀಲಂಕಾನು ಸಹ ಏನೇನು ನಡೆದಿದೆ ಅದನ್ನ ಗಮನಿಸ್ತಾ ಇದ್ದಾರೆ. ಬಹುಶಃ ಇಲ್ಲಿ ಯಾವುದೇ ರೀತಿಯ ಒಂದು ಕೆಲಸ ಅವ್ರು ಮಾಡ್ತಾ ಇರೋದು ಅಥವಾ ಅವರ ಹೋರಾಟಗಳು ಯಾವುದೇ ರೀತಿ ಯಶಸ್ವಿ ಆಗಿಲ್ಲದೆ ಇರೋ ಕಾರಣಕ್ಕಾಗಿ ಇವತ್ತು ಅರಾಜಕತೆಯ ಒಂದು ದಾರಿಯನ್ನು ಅರಾಜಕತೆಯ ಒಂದು ರೀತಿಯಲ್ಲಿ ಮಾಡೋದಕ್ಕೆ ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಖಂಡನೀಯ. ಅವ್ರಿಗೆ ಸಮಸ್ಯೆ ಇದ್ದರೆ ಬಂದು ಸಂಸತ್ನಲ್ಲಿ ಬಂದು ಸೂಕ್ತವಾದಂಥ ವೇದಿಕೆಗಳಲ್ಲಿ ಅವ್ರು ಚರ್ಚೆ ಮಾಡಿ, ಮಾಧ್ಯಮದ ಮುಂದೆ ಬರಲಿ, ಪ್ರತಿಭಟನೆಯೂ ಕೂಡ ಶಾಂತಿಯುತವಾಗಿ ಮಾಡಲಿ. ನಮ್ಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಜಂತರ್ ಮಂತರ್ನಲ್ಲಿ ನಡೀತಾ ಇರುವಾಗ ನಾವು ಏನು ಪೊಲೀಸ್ ಆ್ಯಕ್ಷನ್ ಏನು ಬೇಕಾಗಿರಲಿಲ್ಲ. ಸಂಸತ್ ಇದು ಅಧಿವೇಶನ ಶುರು ಆಗಿರೋ ದಿನದಲ್ಲೇ ಇದೆಲ್ಲ ಪ್ರಯತ್ನ ಮಾಡಿ ಒಂದು ರೀತಿ ಇದನ್ನೆಲ್ಲ ತೋರಿಸೋದಕ್ಕೆ ಮುಂದುವರಿತಾವ್ರೆ. ನೋಡಿ, ಶಾಂತಿಯುತವಾಗಿ ದಯವಿಟ್ಟು ನೀವು ನಿಮ್ಮ ಕೆಲಸವನ್ನು ಮಾಡಿ, ನಾವೆಲ್ಲರೂ ನಿಮ್ಮ ಜೊತೆಗಿದ್ದೀವಿ. ಈ ಒಂದು ನೀಟ್ ವಿಚಾರ ಕುರಿತು ಕೂಡ ಇವತ್ತು ಏನೇನು ಸೂಕ್ತವಾದಂಥ ಕ್ರಮ ತಗೋಬೇಕಾಗಿದೆ ಅದು ಸರ್ಕಾರ ತಗೊಂಡಿದೆ, ಮುಂದೇನೂ ಕೂಡ ತಗೊಳುತ್ತೆ. ಅರಾಜಕತೆ, ಪ್ರಜಾಪ್ರಭುತ್ವ ನಿರ್ಮಾಣ ಮಾಡಿರುವಂಥದ್ದು ಸಂಸ್ಥೆ ಮೇಲೆ ಹಲ್ಲೆ ಮಾಡೋದು ಇದೆಲ್ಲನೂ ನಮಗೆ ಬೇಕಾಗಿಲ್ಲ. ಪ್ರಾಮಾಣಿಕವಾಗಿ ನಿಮ್ಮ ಕೆಲಸವನ್ನು ಮಾಡಿ, ನಾವು ಕೂಡ ವ್ಯಕ್ತ ಮಾಡಿರುವಂಥದ್ದು ಏನು ದೂರುಗಳಿದ್ದಾವೆ ಅದಕ್ಕೆ ಕ್ರಮ ತಗೋವಂಥದ್ದು ಕೆಲಸಗಳು ನಾವು ಮಾಡ್ತೀವಿ. ಅವರ ಒಂದು ಇದು ಏನು ಯಾವ ರೀತಿ ಅವ್ರು ಮಾಡ್ತಾ ಇದ್ದಾರೆ ಅಂತ ಜನರ ಮುಂದೆ ಎಲ್ಲ ನೋಡ್ತಾ ಇದ್ದಾರೆ. ಬಿಡದಿ ಒಂದು ಹೋರಾಟ ನಡೆಯುವಾಗ ಕೊಡಗು ಅಲ್ಲಿ ರೈತರು ಒಂದು ಚಳವಳಿಯನ್ನು ನಿಲ್ಲಿಸಿದ್ದಾರೆ. ಅಲ್ಲೇ ಪಕ್ಕದಲ್ಲೇ ನೀಟ್ ಬಗ್ಗೆ ದೊಡ್ಡದಾದಂಥ ಹೋರಾಟಕ್ಕಾಗಿ ಒಂದು ವೇದಿಕೆಯನ್ನು ಸೃಷ್ಟಿಸಿ ಎಲ್ಲ ರೀತಿಯ ಒಂದು ಸುಳ್ಳನ್ನು ಹೇಳೋದಕ್ಕೆ ಮುಂದುವರಿತಾವ್ರೆ. ಸೊ ಇದು ನಿಜಕ್ಕೂ ಕೂಡ ಅವ್ರಿಗೆ ಸೂಕ್ತವಾದಂಥ ಅಭಿಪ್ರಾಯಗಳು ಮಾತ್ರ ಇವತ್ತು ವ್ಯಕ್ತ ಆಗ್ತಾ ಇದೆ. ನಿಜವಾದಂಥ ಪ್ರಾಮಾಣಿಕವಾದಂಥ ಹೋರಾಟಗಳಿಗೆ ಅವರು ಮುಚ್ಚಿಸ್ತಾ ಇದ್ದಾರೆ. ಅವ್ರ ಸರ್ಕಾರ ವಿರೋಧವಾಗಿ ನಡೀತಾ ಇರುವಂಥದ್ದು ಎಲ್ಲನೂ ಕೂಡ ಸಂಪೂರ್ಣವಾಗಿ ಮುಚ್ಚೋದಕ್ಕೆ ಇವತ್ತು ಮುಂದುವರಿತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.